ದೇವ್ರೆ ಒಂದು ತಾಪತ್ರೆ ಆಗೋಯ್ತು ಈಗ. ಅಭಿಲಾಷ್ ಸ್ಟಾರ್ಟ್ ಆಯ್ತಾ ಇಲ್ಲ? ಹ್ಞೂ ಡೀಸೆಲ್ ತಂದು ಹಾಕಿದ್ರೆ ಆಯ್ತು. ಡೀಸೆಲ್ ಹಾಕಿದ್ರೆ ಅದೇ ಹಾಕಿ ಪ್ರಯತ್ನ ಪಟ್ಟು ನೋಡಬೇಕು. ಯಾರು ಇಲ್ವಾ? ಪರವಾಗಿಲ್ಲ, ಎಷ್ಟೊಂದು ಆಪ್ಷನ್ ಸಿಕ್ತು. ಅಭಿಲಾಷ್ ಏನೇನೋ ಮಾಡ್ಬೇಕಲ್ಲ, ಏನೇನೋ ಮಾಡ್ಬೇಕಲ್ವಾಗಿ. ಅಯ್ಯೋ ಫಸ್ಟ್ ಟೈಮ್ ಇದು ನನಗೆ ಫಸ್ಟ್ ಟೈಮ್. ಮನೆ ಅದು ತುಂಬ ದಿವಸ ಬೀಗ ಹಾಕೋಗಿರ್ತೀವಲ್ಲ, ಹಂಗೆ ಬರ್ತಾ ಇದೀವಿ ನಾವು ಒಳಗೆ ಬರ್ತಾ ಇದ್ದೀವಿ. ಏನೆಲ್ಲ ಹೋಗ್ಬಿಡಿ. ನಮಸ್ತೆ ಬಂಧುಗಳೇ, ನಿನ್ನೆ ಕಾರ್ ಡೆಲಿವರಿ ತಗೊಂಡ್ಬಂದ್ವಿ. ನಮ್ಮದು ಫಿಗೋನ ಮಾಡಿಫಿಕೇಶನ್ ಮಾಡಿಸ್ಕೊಂಡು ಇವತ್ತು ನಿನ್ನೆ ರಾತ್ರಿನೇ ಬಂದು ಅಭಿಲಾಷ್ ನಾವು ನಮ್ಮ ಮನೇಲೆ ಉಳಿದು ಒಂದು ಸಣ್ಣದ ಪಾರ್ಟಿ ಗಿಟಿ ಮಾಡ್ಕೊಂಡು, ಅದು ನಿಮಗೆ ತೋರ್ತಿಲ್ಲ ನಾನೇನು ಪಾರ್ಟಿ ಮಾಡಿದ್ದೀವಿ ಅಂತ. ದಟ್ ಈಸ್ ಅ ಪ್ರೈವೇಟ್ ಟೈಮ್. ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಅಭಿಲಾಷ್? ನಾವು ಇವಾಗ ಸನ್ಸೆಟ್ ನೋಡೋಣ ಅಂತ ಹೋಗ್ತಾ ಇದೀವಿ. ಅದೇ ಅದ್ರ ಕೋಳಿ ಕಾಲು ಮುರಿದು ಅಲ್ಲಿ ಒಂಚೂರು ಬೇಯಿಸಿ, ಅಭಿಲಾಷ್ ಕಾರ್ ಇರೋದ್ರಿಂದ ನಂದು ಈಗ ರೆಡಿ ಆಗಿರೋದ್ರಿಂದ ಇಬ್ಬರು ಹೋಗಿ ಅಲ್ಲಿ ಒಂಚೂರು ಫೋಟೋ ಶೂಟ್ ಮಾಡ್ಕೊಂಡು ಹಂಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಹೊಸದಾಗಿ ಒಂದು ಕ್ಯಾಂಪಿಂಗ್ ಮಾಡ್ಕೊಂಡು ಬರೋಣ ಅಂತ. ಆದರೆ ಅಲ್ವಾ? ಹೌದು, ಆದ್ರೆ ಒಂದು ಒಳ್ಳೆ ಫೋಟೋ ಶೂಟ್ ಸನ್ಸೆಟ್ ನೋಡ್ಕೊಂಡು ಚೌದಾಮನಿಗೆ ಗುಡ್ ಬೈ ಹೇಳಿ ನಾಳೆ ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಹೇಳೋದು. ಅಭಿಲಾಷ್ ಈಗ ರೀಸೆಂಟ್ ಇದಕ್ಕೆ ಹೋಗ್ತಿದ್ದೀರ ಅನ್ಸುತ್ತಲ್ವಾ, ಸ್ಪಿಟಿ ರೈಡು? ನೀವು ಸ್ಪಿತಿ ಹೋಗ್ತಾ ಇದೀವಣ್ಣ. ಅಂದ್ರೆ ಮಾರ್ಚ್ 18ರಿಂದ ಬೆಂಗಳೂರಿಂದ ಹೊರಡ್ತೀವಿ. ಅಂದ್ರೆ ನಿಮ್ದು ಟೀಮ್ ಇದೆಯಲ್ಲ, ಅದ್ರ ಜೊತೆ ಇದಕ್ಕೆ ಹೋಗ್ತಾ ಇದೀರಾ? ಜಟಾಯು ಅಂತ ಹೇಳ್ಬಿಟ್ಟು ಒಂದು ಕ್ಲಬ್ ಮಾಡಿದೀವಿ, ರೈಡಿಂಗ್ ಕ್ಲಬ್. ಸೊ ಅದ್ರಲ್ಲಿ ಎಲ್ಲ ಇನ್ವೈಟ್ ಮಾಡಿ ಹೋಗ್ತಾ ಇದೀವಿ. ಒಳ್ಳೇದು ಹೋಗಿ ಬನ್ನಿ. ಇನ್ ಕೇಸ್ ಯಾರು ಹೋಗೋದಿದ್ರೆ ಅಭಿಲಾಷ್ ಬೇಕಾದ್ರೆ ನಂಬರ್ ಕ್ಯಾಂಪಿಂಗ್ ಕನ್ನಡಿಗಾಗಿ ನೀವು ಮೆಸೇಜ್ ಮಾಡ್ಬೋದು, ಇಲ್ಲಾಂದ್ರೆ ಜಟಾಯು 4x4 ಅಡ್ವೆಂಚರ್ಸ್ ಕೂಡ DM ಮಾಡ್ಬೋದು. ನೀವು ವಾಟ್ಸ್ಆಪ್ ಮಾಡ್ಬೇಕು ಅಂದ್ರೆ 9611519991 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಕಾಲ್ ಮಾಡಬೇಡಿ. ವಾಟ್ಸ್ಆಪ್ ನಾನು ರಿಪ್ಲೈ ಮಾಡ್ತೀನಿ. ಸರಿ, ಈ ನಂಬರ್ಗೆ ಮಾಡಿ. ಆಲ್ಮೋಸ್ಟ್ ಇಲ್ಲೇ ಪ್ರಮೋಷನ್ ಮಾಡ್ಬಿಟ್ಟಲ್ಲ. ಇರ್ಲಿ ಅಂದ್ರೆ ಅಭಿಲಾಷ್ ಅವರು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕ್ಯಾಂಪಿಂಗ್, ಅದು ಇದೆಲ್ಲ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಹೋಗೋರು ಯಾರು ಇಷ್ಟಪಡೋರು ಹೋಗ್ಬೋದು. ನಾನು ಆಲ್ರೆಡಿ ಹೋಗಿ ಬಂದಿದ್ದೆ, ಹಂಗಾಗಿ ನಾನು ಎಲ್ಲೂ ಹೋಗ್ತಾ ಇಲ್ಲ. ಬರ್ಬೋದಲ್ಲ, ನಾನು ಸಿನಿಮಾ ಕೆಲಸ ಸ್ವಲ್ಪ ಈ ಸರಿ ಮುಗಿಸ್ಬಿಡ್ತೀನಿ ಈ ವರ್ಷ. ಏನಾದರೂ ಮಾಡಿ ಸಿನಿಮಾ ಒಂದು ಸ್ವಲ್ಪ ಲದಾಖ್ ಮಾಡೋಣ, ನೋಡೋಣ. ನೆಕ್ಸ್ಟ್ ಮುಗ್ದಿರುತ್ತೆ ನೋಡಿ, ಮುಗ್ದಿರುತ್ತೆ ಅನ್ಸುತ್ತೆ. ನೋಡಿ ನಾವು ಯಾವ ರೈಡ್ ಮಾಡಬೇಕು ಅಭಿಲಾಷ್ ಜೊತೆ ಅಂತ ನೀವು ಕೆಳಗಡೆ ಕಮೆಂಟ್ ಮಾಡಿ. ತುಂಬಾ ಜನ ಅವ್ರದ್ದು ನಂದು ಅಭಿಲಾಷ್ ಕಾಂಬಿನೇಷನ್ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ರು. ಮಾಡೋಣ ಇಲ್ಲಿ ಅಲ್ವಾ? ಹೋಟೆಲ್ ಮೆಕಾನ ಫುಟ್ಪಾತ್ ಮೆಸೋನ ಹಂಗ ಮಾಡೋಣ. ಮಾಡೋಣ. ಶಿವಮೊಗ್ಗ ಮಾಡಿದ್ವು ಹಂಗೆ, ಫುಟ್ಪಾತ್ ಅಲ್ಲಿ ಎಲ್ಲ ಅಲ್ಲೇ ಬಿದ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗಿದ್ವು. ಹಂಗ ಮಾಡ್ಬೋದು, ಚೆನ್ನಾಗಿರುತ್ತೆ. ಪ್ರತಿಯೊಬ್ರು ಈ ಪ್ರಕೃತಿಲಿ ಬದುಕಿ ಅಲ್ಲೇ ಮಲಗಿ ಅಲ್ಲೇ ಎದ್ದು ಏನು ಲಕ್ಸುರಿಯಸ್ ಲೈಫ್ ಬೇಕು ಅಂತೇನಿಲ್ಲ, ಆ ಥರನೇ ಬದುಕ್ಬೋದು ಅನ್ನೋ ಒಂದು ಪ್ರಯತ್ನ ಅದು ಅಷ್ಟೇ ಮಾಡಿದ್ವಿ. ಅದೇ ರೀತಿ ಒಂದು ಮಾಡೋಣ ಬೇಕಾದ್ರೆ. ಸರಿ ನಡೀರಿ ಹೋಗೋಣ. ಮರಳಿ ಬಾರದ ಊರಿಗೆ ಅಣ್ಣ ಹೋಗವನೆ ಟೂರಿಗೆ. ಆಮೇಲೆ ಏನು ನಂಗೆ ಲಿರಿಕ್ಸ್ ಯಾರು ಕೇಳೋದು, ಬರೀ ಬೀಟ್ಸ್ ಕೇಳ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ನೀವು ಹೋಗಿ ಇದು ಗಾಡಿ ತಗೊಂಡಿರಿ ಗೆಸ್ಟ್ ಪಾರ್ಕಿಂಗಲ್ಲಿ, ನಾನು ಬೇಸ್ಮೆಂಟ್ಗೆ ಹೋಗ್ತಾ ಬರ್ತೀನಿ. ನಾನು ಸತೀಶ್ ಹಿರೇಗೌಡ ಕರಿಗೌಡಂಗೋಸ್ಕರ ನನ್ನ ಕಾರ್ನ ಈ ಬೇರೆಯವ್ರಲ್ಲಿ ಪಾರ್ಕಿಂಗ್ ಮಾಡಿದ್ದೆ ಇವತ್ತು ಒಂದಿನಕ್ಕೆ. ಎಷ್ಟು ಕೀಗಳಾಗ್ಬೋದು ಒಂದು ಗಾಡಿಗೆ, ಆ ಲೈಟಿಂಗ್ ನಾವು ಅವು ಇವು ಅಂದ್ಕೊಂಡು. ದೇವ್ರೆ ಒಂದು ತಾಪತ್ರೆ ಆಗೋಯ್ತು ಈಗ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನು. ನೋಡಿ 10 ನಿಮಿಷದಿಂದ ಟ್ರೈ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಆಯ್ತಾಯಿಲ್ಲ. ಸ್ಟಾರ್ಟಿಂಗ್ ಒಂದ್ಸರಿ ಸ್ಟಾರ್ಟ್ ಮಾಡಿದಾಗ ಆಯಿತು, ಏನು ಇಶ್ಯೂ ಅಂತ ಗೊತ್ತಾಗ್ತಾ ಇಲ್ಲ, ಸ್ಟಾರ್ಟ್ ಆಗ್ತಾಯಿಲ್ಲ. ಸ್ಟಾರ್ಟರು ಏನು ಪ್ರಾಬ್ಲಮ್ಮು ಗೊತ್ತಾಗ್ತಾ ಇಲ್ಲ. ಯಾಕೆ ಹಿಂಗಾಯ್ತು? ಬೇಜಾರಾಯಿತು ಒಂಚೂರು. ನೆನ್ನೆಲ್ಲ ಚೆನ್ನಾಗೇ ಓಡಿಸ್ಕೊಂಡ್ಬಂದಿದ್ದೆ, ಇವತ್ತು ಹಿಂಗಾಯ್ತಲ್ಲ ಅಂತ. ಯಾಕೆ ಹಿಂಗಾಯ್ತು? ಅಭಿಲಾಷ್ ಸ್ಟಾರ್ಟ್ ಆಯ್ತಾ ಇಲ್ಲ? ಏನಾಯ್ತು ಅಂತ ಗೊತ್ತಾಗಲಿಲ್ಲ. ಒಂದ್ಸರಿ ಸ್ಟಾರ್ಟ್ ಮಾಡಿದೆ, ಸ್ಟಾರ್ಟ್ ಆಯ್ತು. ಇಲ್ಲ, ಲೈಟ್ಸ್ ಆಫ್ ಆಗಿತ್ತು, ಎಲ್ಲ ಆಫ್ ಆಗಿತ್ತು. ನಾನು ಅನ್ಕೊಂಡೆ ಇನ್ನೂ ಬಂದಿಲ್ಲ ಅಂತ ವಿಡಿಯೋದಲ್ಲಿ ಹೇಳ್ದೆ ನಾನು. ಬನ್ನಿ ಗಾಡಿಗೆ ಕೆಳಗೆ ಹೋಗೋಣ. 2 is better than 1 ಅಂತ ಹೇಳ್ತಾರಲ್ಲ. ಸೊ ನನಗೆ ಬರ್ದಿರೋ ಐಡಿಯಾ ನಿಮಗೆ ಬರ್ಬೋದು, ನಿಮಗೆ ಬರ್ದಿರೋ ಐಡಿಯಾ ನನಗೆ ಬರ್ಬೋದು. ಚೆಕ್ ಮಾಡೋಣ ಅಲ್ವಾ? ನನಗಿನ್ನೇನು ಬರಲ್ಲ ಗಾಡಿಗಳಲ್ಲಿ. ಅದಕ್ಕೆ ಇನ್ನೊಂದೇನು ಅಂದರೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ನಾನು ಪ್ರಿಫರ್ ಯಾಕೆ ಮಾಡಲ್ಲ ಅಂದರೆ, ನನಗೆ ಆ ಮೆಕ್ಯಾನಿಸಮ್ ಇವೆಲ್ಲ ಗೊತ್ತಿಲ್ಲ, ನನಗೆ ಮೇಂಟೈನ್ ಮಾಡೋದು, ರಿಪೇರಿ ಇವೆಲ್ಲದನ್ನು. ಹಂಗಾಗಿ ನಮ್ಮಂಥ ಹೊಸಬ್ರು ಗಾಡಿಗಳು ಯೂಸ್ ಮಾಡುವಾಗ ಹೊಸ ಗಾಡಿನೇ ಯೂಸ್ ಮಾಡಬೇಕು. ಆದರೆ ಮಾಡಿಫಿಕೇಶನ್ ತಿಕ್ಲಿದೆಯಲ್ಲ ಹೊಸ ಗಾಡಿಗಳಿಗೆ ಅದು ಮಾಡೋಕ್ಕಾಗಲ್ಲ. ನೀವು ನಿಮ್ಮ ಕಡೆಯಿಂದ ನಿಮ್ಮ ಹಸ್ತದಿಂದ ಒಂದು ಸ್ವಲ್ಪ ನೋಡಿ ಅಭಿಲಾಷ್. ಬ್ಯಾಟ್ರಿಗೆ ಹೋಗಿದ್ರೆ ಯಾವ ಆಗಲ್ಲ.
ನೆನ್ನೆ ಡೀಸೆಲ್ ಹಾಕ್ಸಿಲ್ಲ ಅದಕ್ಕೆ ಅಲ್ಲ ಡೀಸೆಲ್ ರಿಸರ್ವ್ ತೋರಿಸ್ತಿದೆಯಲ್ಲ ಮತ್ತೆ ಅದಕ್ಕೇನಾರು ಆಗಿರುತ್ತಾ ಡೀಸೆಲ್ಲು ಇನ್ನೂ ತೋರಿಸ್ತಾ ಇತ್ತಲ್ಲ ಅಂತ ನಾನು ಹಾಕ್ಸೋಕೆ ಹೋಗಲಿಲ್ಲ. ಅದು ಹಂಗೆ ಏನು ಆಗಲ್ಲ ಅಂದಾಗೆ ಹಾಂ ಇನ್ನೂ ರಿಸರ್ವ್ ತೋರಿಸ್ತಾ ಇತ್ತು, ಇನ್ನೇನು ಹೋಗಿ ಹಾಕ್ಸೋಣ ಅಂದ್ಕೊಂಡೆ ಈಗ. ಡೀಸೆಲೇ ಅಲ್ಲ ಡೀಸೆಲ್ ಹೆಂಗಿದ್ರು ಕಮ್ಮಿ ಇತ್ತು, ಬಟ್ ಅದರಲ್ಲಿ 44 ಏನೋ ತೋರಿಸ್ತಾ ಇತ್ತು ಕಿಲೋಮೀಟ್ರ್ ಹೋಗುತ್ತೆ ಅಂತ. ಅದು ಮೈನಸ್ ಆಗ್ತಾ ಬರ್ತಾ ಇತ್ತಾ ನೀವು ನೋಡಿ ನನಗೆ? ಹಾಂ ಮೈನಸ್ ಆಗ್ತಾ ಬರ್ತಾ ಇತ್ತು, ಬಟ್ ಸ್ಟಿಲ್ 44 ತೋರಿಸ್ತಾ ಇತ್ತಲ್ಲ, ನಾನು ಹೋಗುತ್ತೆ ಅಂದ್ಕೊಂಡೆ. ಎಲ್ಲೂ ನಿಮಗೆ ಜರ್ಕ್ ಕೊಟ್ಟಿಲ್ವ ಆಫ್ ಗಿಫ್ ಆ ಥರ ಏನು ಮಾಡಲಿಲ್ಲ ನೆನ್ನೆ. ಎಟ್ಟಿರ ಅಭಿಲಾಷಲ್ಲಿ ಮುಂದೆ ಈ ಡೀಸೆಲ್ಲೇ ಆದರೆ ಏರ್ ತೆಗಿಯೋದಂಗಿದ ಡೀಸೆಲ್ ತಂದು ಹಾಕಿದ್ರೆ ಆಯಿತು. ಡೀಸೆಲ್ ಹಾಕಿದ್ರೆ ಅದೇ ಹಾಕಿ ಪ್ರಯತ್ನ ಪಟ್ಟು ನೋಡಬೇಕು. ನನ್ನ ಪ್ರಕಾರ ಡೀಸೆಲ್ ಅಂತೀರ ಆಲ್ರೆಡಿ ಖಾಲಿ ಆಗೋಗಿತ್ತು ಅಂತ ತಳ್ಕೊಂಬಂದಿದ್ರಂತ. ಡೀಸೆಲ್ದು ಪ್ರಾಬ್ಲಮ್ ಆದರೆ ಏನು ಟೆನ್ಷನ್ ಏನಿಲ್ಲ. ನನ್ನ ಪ್ರಕಾರ ಡೀಸೆಲ್ ನೋಡುವ ಅಷ್ಟು ಪ್ರಯತ್ನ ಮಾಡಿ. ಯಾಕಂದ್ರೆ ಬೇರೆ ಎಲ್ಲ ವರ್ಕ್ ಆಗ್ತದೆ, ಎಲ್ಲ ಲೈಟ್ಸ್ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ, ಲೈಟ್ಸ್ ಎಲ್ಲ ಬರ್ತಾ ಇದೆ, ಎಲ್ಲ ಬರ್ತಾ ಇದೆಯಾ? ಎಲ್ಲ ಬರ್ತಾ ಇದೆ. ಅದಾದರೆ ಫ್ಯೂಯಲ್ ಪಂಪು ಒಂದು ಡೀಸೆಲ್ ಇಲ್ಲ ಫ್ಯೂಯಲ್ ಪಂಪ್. ಅವ್ರು ಹೇಳಿದ್ರು ಫ್ಯೂಯಲ್ ಪಂಪ್ ಸ್ಟಾರ್ಟ್ ಆಗಲ್ಲ ಏನೋ ಅಂತಂದಿದ್ರು. ಹೋಗಿದೆ ಕಾಯಿಲ್ ಚೇಂಜ್ ಮಾಡಿದ್ದೀವಿ, ಹೊಸ ಆರ್ಮಿಚರ್ ಎಲ್ಲ ಹಾಕ್ಬಿಟ್ಟು. ಫ್ಯೂಯಲ್ ಪಂಪ್ ಒಂಚೂರು ಸ್ಟಾರ್ಟರ್ ಕಾಯಿಲ್ ಚೇಂಜ್ ಮಾಡಿದಾರಂತೆ, ಫ್ಯೂಯಲ್ ಪಂಪ್ ಕ್ಲೀನ್ ಮಾಡಿದ್ದಾರೆ, ಬಟ್ ಅದು ಹೊಸದು ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲರೂ ನಾವು ಅರೇಂಜ್ ಮಾಡಿ ಸೆಕೆಂಡ್ ಹ್ಯಾಂಡ್ ಸಿಕ್ಕಿ ಚೆನ್ನಾಗಿರ್ತಂದು ಹಾಕಬೇಕು ಅಂತ ಹೇಳಿ. ಅದೇ ಹೇಳಿದ್ರು ನೋಡೋಣ ಹಂಗಾರೆ ಈಗೇನು ಮಾಡೋದು ಅಂತ. ಒಟ್ಟಿನಲ್ಲಿ ಡೀಸೆಲ್ ತಂದು ಹಾಕೋಣ. ಡೀಸೆಲ್ ತಂದು ಹಾಕಿ ಏನು ಸರ್ ಕ್ಯಾನ್ ಇದೆಯಾ? ಕ್ಯಾನು ಅಲ್ಲ ಈ ಕ್ಯಾನ್ದು ಇರಲಿ, ಇವಾಗ ಕ್ಯಾಂಪಿಂಗ್ ಮಾಡ್ಕೊಂಬರೋ ಬನ್ನಿ, ಸುಮ್ಮನೆ ನಿಮ್ಮದು ನಿಲ್ಲೋದು ಬೇಡ. 4 ಹೊರಟ್ಬಿಡೋಣ ಈಗ. ಈಗ ಹಾಕೋದಾ ಅಲ್ಲ 4 ಆದರೂ ಅಲ್ಲಿ ಹೋಗೋಕ್ಕಾಗಲ್ಲ. ಆಮೇಲೆ ಆ್ಯಕ್ಚುಲಿ ನಾವು 2 ಗಾಡಿ ತಗೊಂಡೇ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಲ್ವಾ. ಇವಾಗ 2 ಗಾಡಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೇನು ಅದ್ರ ಒಂದರಲ್ಲಿ ಹೋಗಿ ಏನು ಬೇಡ, ನಾವು ಹೋಗ್ಬಿಟ್ಟು ಫಸ್ಟ್ ಅದನ್ನ ನೋಡೋಣ, ಡೀಸೆಲ್ ತಂದು ಹಾಕ್ಬಿಟ್ಟು ನೋಡೋಣ. ಈಗ ಇದ್ರ ಪೆಟ್ರೋಲ್ ಬಂಕಲ್ಲಿ ಕ್ಯಾನ್ ಸಿಗುತ್ತಾ? ಯೂಶಲಿ ಇರಬೇಕು ಕ್ಯಾನು, ಗೊತ್ತಿಲ್ಲ, ಶೆಲ್ಲಲ್ಲೇ ಇರಲ್ಲ ಒಂದೊಂದ್ಸತಿ. ಅಲ್ಲಿ ನಮ್ಮ ಆಫೀಸ್ ಹತ್ರ ಇದೆ, ಎಷ್ಟು ಸತಿ ಹೋಗಿದ್ದೀನಿ ಗೊತ್ತಾ? ಅಂದರೆ ಆಫೀಸಲ್ಲಿ ಏನೇ ಬರೋ ಎಮರ್ಜೆನ್ಸಿ ನನಗೆ ಹೇಳ್ತಾರೆ ಒಂದು ಸ್ವಲ್ಪ, ಅದಕ್ಕೆ ಗೊತ್ತಿರುತ್ತೆ ಅಂತ. ಯಾವಾಗ ಹೋದ್ರೂ ಕ್ಯಾನೇ ಇರಲ್ಲ, ಡೆಪಾಸಿಟ್ ಕ್ಯಾನ್ ಇಲ್ಲ. ತಗೊಂಡೋದ್ರೆ ತಂದು ಕೊಡಲ್ಲ ಅಂತ, ಶೆಲ್ಲಲ್ಲಿ ಕಂಪಲ್ಸರಿ ಇಡ್ತಾರೆ ರೂಲ್ಸ್ ಪ್ರಕಾರ. ಕೆಲವ್ರು ಏನು ಮಾಡ್ತಾರೆ, ತಗೊಂಡೋಗ್ತಾರಲ್ಲ, ದುಡ್ಡು ಕೊಟ್ಟಿದ್ದಾರಲ್ಲ ಬಿಡು ಯಾವಾಗಾದ್ರೂ ಕೊಡ್ಬೋದು ಅನ್ನೋ ಮನೋಭಾವನೆ. ನೋಡಿ ಇಲ್ಲಿ ಯಾವುದೋ ಗುಜುಡಿ ಐತೆ ಅಭಿಲಾಷಿಲಿ, ಇಲ್ಲಿರ್ತಾವ ಕ್ಯಾನ್ಗಳು, ಕ್ಯಾನೇ ನೇತಕ್ಕವ್ರು ನಮಗೆ ಅಂತಾನೆ. ಕ್ಲೋಸ್ ಹಿಂಗೆ ತಗೊಂಡೋಗಿ ಇಲ್ಲೇ ತಂದು ಇಡ್ಬೋದಲ್ಲ ಇವನೇ, ಇವೆಲ್ಲ ಹಾಳಾಗಿರೋ ಕ್ಯಾನೇ ಅಲ್ವಾ? ಫೋನ್ ಮಾಡಂತ ಓಕೆ ಅಂತ ತಗೊಂಡೋಗಿ ತಂದಿಡೋಣ. ನೋಡೋದು ಕ್ಯಾನ್ ಇಲ್ಲದೆ ಹೋದ್ರೆ ಒಂದು ಸಣ್ಣ ಟೂಲ್ ಇಲ್ಲ ಅಂದರೆ ಎಷ್ಟು ಹಿಂಸೆ ಆಗ್ಬಿಡುತ್ತೆ ಅಂದರೆ ಕೆಲಸ. ಮರಳಿ ಬಾರದ ಊರಿಗೆ ಅಣ್ಣ ಹೋಗವನೆ ಟೂರಿಗೆ. ಅಣ್ಣ ಯಾರು ಇಲ್ವಾ ಬ್ರದರ್? ಯಾರ ಇದ್ದೀರಾ? ಬೀಗ ಹಾಕೈತೆ. ಫೋನ್ ನಂಬರ್ ಬೇರೆ ಇದೆ ಇಲ್ಲಿ. ಫೋನ್ ಮಾಡಿದೆ, ಯಾವುದಾದ್ರೂ ಒಂದು ತಗೊಳ್ಳಿ ಅಂತ ಅಂದರು. ಪರವಾಗಿಲ್ಲ, ಎಷ್ಟೊಂದು ಆಪ್ಷನ್ ಸಿಕ್ತು. ಅಲ್ಲಿ ಯಾವುದೋ ಬಿಸ್ಲರಿ ಬಾಟ್ರಿ. ಅಭಿಲಾಷ್ ಏನೇನೋ ಮಾಡ್ಬೇಕಲ್ವಾಗಿ. ದುರ್ವಿಧಿ ಏನು ಮಾಡೋಣ ನಡೀರಿ. ಅಯ್ಯೋ ಫಸ್ಟ್ ಟೈಮ್ ಇದು ನನಗೆ ಫಸ್ಟ್ ಟೈಮ್ ನೋಡಿ. ನಮಗೆ ಏನು ಇದು ಅನುಭವನೇ ಆಗಿಲ್ಲ ಅಂದರೆ ಎಷ್ಟು ಟೆನ್ಷನ್ ಆಗುತ್ತೆ ಅಂದರೆ, ಸಣ್ಣ ವಿಷಯವು ಅಂತೇನು ದೊಡ್ಡ ಏನು ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನಲ್ಲ. ಏನಪ್ಪ ಪೆಟ್ರೋಲ್ ಬಂಕ್ ಎಲ್ಲಿದೆ, ಏನು ಸಿಗುತ್ತೆ ಇಲ್ವೋ ಅಂತ ಹುಡುಕಾಡೋದೇ ಹಿಂಸೆ. ಬಾಟ್ಲು ತಗೊಳ್ಳಿ, ರೋಡಲ್ಲಿ ಬಿದ್ದಿತ್ತು, ಅದನ್ನ ಎತ್ಕೊಬಂದು. ಎಲ್ಲಿ ಡೀಸೆಲ್ದು ಎತ್ತದು ಕನ್ನಂಪು ಇಲ್ಲಿ ತೂತೈತೆ ಇದೆ. ಇಲ್ಲಿ ಬೇರೆ ಹಿಟ್ಬೇಕಾದ್ರೆ ಬೇರೆ ತಡೀತದೆ, ಇಲ್ಲಿ ಕಾಣ್ತೈತೆ ಅಷ್ಟು ಇಲ್ಲ. ಅದನ್ನು ಇಟ್ಕೋಬೇಕಾ? ಒಳಗಡೆ ಹೋದ್ರೆ ಕಷ್ಟ ಅಭಿಲಾಷ್, ಅದು ತಗ್ಲಾಕಂಡ್ರೆ ಹಾಕ್ಬೋದು. ಹಿಂಗೆ ಹಿಡ್ಕೊಳ್ಳಿ, ನಾವು ಇರ್ತೀನಿ. ಅಭಿಲಾಷ್ ಹೋಗ್ಬಿಡುತ್ತಾ ಅಂತ ಎಲ್ಲೈತೆ? ಅದೈತೋ ಇಲ್ವೋ? ಬಿದ್ದೋಯ್ತು ಅಭಿಲಾಷ್, ಕರೆಕ್ಟಾಗಿ ಹೇಳಿ ಅಭಿಲಾಷ್. ಇಲ್ಲಿ ಬಿದ್ದೋಯ್ತು. ಹಿಂಗೆ ಕಟ್ ಮಾಡಿದ್ಕೆ ನೋಡಿ, ಒಂದು ಯಾರಿಗೆ ಆಗಲ್ಲ ಅಷ್ಟೇ. ಅದೇ ಕಟ್ಟಿಂಗ್ ಮಾಡುವಾಗ ಕಟ್ ಮಾಡ್ಕೊಡಿ. ದೋಣಿ ಥರ ಅವಾಗ ಚೆಲ್ಲಲ್ಲ. ಈ ಡೈರೆಕ್ಟ್ ಸ್ಟಾರ್ಟಾ? ಈಗ ಸ್ಟಾರ್ಟ್ ಆಗಬೇಕು. ಒಂದ್ಸತಿ ಬುರ್ಸೋಣ. ಅದು ಮನೆ ಅದು ತುಂಬ ದಿವಸ ಬೀಗ ಹಾಕೋಗಿರ್ತೀವಲ್ಲ, ಸುಮ್ಮನೆ ಹೇಳ್ತಾರೆ, ನಿಜಾನ ಸುಳ್ಳು ಗೊತ್ತಿಲ್ಲ, ಬಾಗಿಲನ್ನ 3 ಸತಿ ಹಿಂಗೆ ಮಾಡ್ಬೇಕಂತೆ. ಬರ್ತಾ ಇದೀವಿ, ಯಾರು ಇದ್ರೆ ಹೋಗ್ಬಿಡಿ, ನಮ್ಗೇನು ಡಿಸ್ಟರ್ಬ್ ಮಾಡಬೇಡಿ, ನಮ್ಮದು ಮನೆ ಬರ್ತಾ ಇದೀವಿ ಅಂತ. ಹಂಗೆ ಬರ್ತಾ ಇದೀವಿ ನಾವು, ಒಳಗೆ ಬರ್ತಾ ಇದೀವಿ, ಏರೆಲ್ಲ ಹೋಗ್ಬಿಡಿ. ತೆಗಿತೀರಾ ಏರ್ನ? ಗೊತ್ತಾ ಏರ್ ತೆಗಿಯೋದು?
ಅಲ್ಲ ನನಗೆ ಸಂಕಷ್ಟಗಳೆಲ್ಲ ಅಭಿಲಾಷ್ ನೀವು ಇದ್ರೆ ಇದ್ದಾಗ ಮಾತ್ರ ಬಂದ್ಬಿಡ್ತಾವೆ, ಇಲ್ದಿದ್ದಾಗ ಬಂದಿದ್ರೆ ಏನು ಕತೆ ನಂದು? ಸಂಕಟ ಬಂತು ಅಂತೀರಾ? ನಾನು ಹಂಗೆ ಅನ್ಕೊಬಿಡ್ತೀರಾ ಅಂತ ಏನೋ ಹೇಳೋಕ್ಕೋದೆ. ಹಂಗಲ್ಲ ನಾನು ಹೇಳಿದ್ದು, ನನಗೆ ಪ್ರಾಬ್ಲಮ್ಸ್ಗಳು ಅಟ್ಲೀಸ್ಟು ಆ ಭಗವಂತ ನೀನು ಇಲ್ದಿದ್ದಾಗ ಬರಬಾರ್ದು ಕಣಪ್ಪ. ಯಾರು ನಿನ್ಗೆ ಅಭಿಲಾಷ್ ಆಪತ್ತು ಬಂದವ ಜೊತೆಲಿದ್ರೆ ಮಾತ್ರ ಬರಬೇಕು ಅಂತ ಆ ಟೈಮ್ ಅನ್ಪರ್ಸು. ಅದೇ ನಾ ಅವಾಗೆಲ್ಲ ಒಂದು ಗೊಂಬೆ ಬರೋದು ಗೊತ್ತಾ, ಹಿಂಗೆ ಅಮ್ಕಿದ್ರೆ ನೆಗದಾಡೋದು ಜಿಂಕೆ ಆ ಥರ ಪಂಪು ನೋಡಿ. ಚಿಕ್ಕ ನೋಡಿ ಇವಾಗ ಗಟ್ಟಿ ಆಯ್ತು. ಹೌದಾ? ಅಭಿಲಾಷ್ ಎಲ್ಲ ಕಲ್ತ್ಕೊಂಡಿದ್ರೆ ಅದು ಇಲ್ಲಿ ಮಾಡಿ ಗಟ್ಟಿ ಆಯ್ತು. ಆಯ್ತಲ್ಲ? ಗಟ್ಟಿ ಆಯ್ತು. ಅದು ಎಲ್ಲಿ ಹೋಗುತ್ತೆ ಪಿಸ್ಕಿದ್ದು ಗಾಡಿ ಏರು? ಅಂದ್ರೆ ಫುಲ್ಲು ಖಾಲಿ ಆಗಿರುತ್ತಲ್ವಾ, ಇದು ಪೈಪ್ ಅಂತ ಇಟ್ಕೊಳ್ಳಿ. ಇವಾಗ ಇಲ್ಲಿವರೆಗೂ ಫ್ಯೂಲ್ ಇದೆ, ಅವಾಗ ಏನಂದ್ರೆ ಏರ್ ಹೋಗಲ್ಲ. ಈ ಫ್ಯೂಲ್ ಕಡಿಮೆ ಆದಾಗ ಏನಾಗುತ್ತೆ, ಏರ್ ಎಕ್ಸ್ಪೋಸ್ ಆಗುತ್ತೆ. ಆ ಫ್ಯೂಲ್ ಪಂಪ್ ಏನ್ ಮಾಡುತ್ತೆ, ಅದು ಸಕ್ ಮಾಡುತ್ತೆ. ಎಲ್ಲಾಗ ಏನಾಗುತ್ತೆ, ಡೀಸೆಲ್ ಬರೋ ಬದಲು ಏರ್ ಬಂದ್ಬಿಟ್ಟಿರುತ್ತೆ. ಅಮುಕ್ದಾಗ ಏನಾಗುತ್ತೆ, ಅದು ಕ್ಲಿಯರ್ ಆಗುತ್ತೆ, ಇಂಜಿನ್ಗೆ ಹೋಗಿರುತ್ತೆ ಅಲ್ಲೇ. ಹೌದಾ? ಅಷ್ಟೇ, ಇನ್ನೇನು ಇಲ್ಲ. ಇದು ಹಂಗಂದ್ರೆ ಗ್ಯಾಸ್ಟ್ರಿಕ್ ಆದಂಗೆ ಆಗೈತಿ ಇದಕ್ಕೆ. ನಮ್ಮ ಮಟ್ಟೊಳಗೆ ಹೆಂಗೆ ಖಾಲಿ ಊಟ ಮಾಡ್ದಿದ್ದಾಗ ಬಂದರೆ ಸರಿ ಆಗುತ್ತೆ. ಮುಂದೆ ನಿಮ್ಮದು ಗುದ್ದಿರ ಕಾರ್ಗೆ. ಏನೋ ಸಿಗ್ನಲ್ ಕೊಡ್ತು ನೆನ್ನೆ ಹಂಗೆ. ಹೌದಾ? ಪಂಪ್ ಮಾಡಲ ಇಲ್ಲಿ ಮುಂದೆ ಏನೋ ಸಿಗ್ನಲ್ ಕಾಣ್ತಾ ಇಲ್ಲ. ತಂದು ಚೂರು ತಗೊಂತಾಗ ನಾನು ಕೀ ಆಫ್ ಮಾಡಿ ಆನ್ ಮಾಡ್ತೀನಿ. ನೀವು ಅಲ್ಲಿ ಕಿವಿ ಕೊಟ್ಬಿಟ್ಟು ಡೀಸೆಲ್ ಪಂಪ್ದು ಫ್ರೀ ಸೌಂಡ್ ಬರುತ್ತೆ, ಅದು ಬರುತ್ತೆ. ಏನು ಡಬ್ಬಕ್ಕೆ ಕಿವಿ ಇಟ್ಕೊಟ್ರೆ ಏನು ಬರುತ್ತೆ ಅಭಿಲಾಷ್ ಇಲ್ಲಿ? ಹೌದು, ಏನೋ ಕೊಯ್ ಅಂತ ಇದೆ ಇಲ್ಲಿ. ಓಹೋ, ಏನೋ ಬಂದಂಗೆ ಆಯಿತು. ಒಂದು ಸರಿ ಸ್ಟಾರ್ಟ್ ಆದರೆ ಹೋಗ್ಬಿಡುತ್ತೆ ತಾನಾಗೆ ಏರು ಹೊರಗಡೆ. ಒಂದು ಸರಿ ಸ್ಟಾರ್ಟ್ ಆಗುತ್ತೆ. ತಳ್ಳೋದೇನು ಕಷ್ಟ ಇಲ್ಲ, ಒಂದು ಕೈಲೇ ತಳ್ಳೋದ್ರು ಹೋಗುತ್ತೆ. ನಾನು ವೀಡಿಯೋ ಮಾಡ್ತಾಯಿದ್ದೆ. ಓಹೋ, ಏನು ಈಸಿಯಾಗಿ ತಳ್ಬೋದು ಅಭಿಲಾಷ್ ಇದು. ಒಂದು ಕೈಲಿ ಹಿಂಗೆ ದೂಕಿದ್ರೆ ಸಾಕು ಹೋಗುತ್ತಿಂದೆ. ಸ್ಟೇರಿಂಗ್ ವರ್ಕ್ ಆಗಲ್ಲ. ಹೌದಾ? ಹೌದಾ? ಈಗ ಮಾಡಿ ನೋಡೋಣ. ಆಮೇಲೆ ಅಲ್ಲಿಂದ ಒಂಚೂರು ಜೋರಾಗಿ ತಳ್ಳಿ. ಯಪ್ಪ, ದೂಕ್ ಸ್ಟಾರ್ಟ್ ಮಾಡಿದ್ದಾಯ್ತು. ಕೈ ಕಾಲೆಲ್ಲ ಬಿದ್ದೋದು. ಅಭಿಲಾಷ್ ನನಗೆ ಇಟ್ಟಿರ ಎಲ್ಲರೂ ಹೊಡ್ಸಿ ಒಂದು ರೌಂಡು. ಸೌಂಡ್ ನೋಡಿ ಹೆಂಗೆ. ಆಫ್ ಮಾಡಿದ್ರೆ ಮತ್ತೆ ಸ್ಟಾರ್ಟ್ ಆಗುತ್ತಾ ಇಲ್ವೋ? ಆಗುತ್ತಾ? ಒಳ್ಳೆ ಸೌಂಡ್ ಬರ್ತೈತೆ ಹೊರಗಡೆ. ಅದೇ ಆಫ್ ಮಾಡಿ ನೋಡೋದು ಈಗ. ತಡೀರಿ, ಹಾಕಿ ಯಾಕೆ ನಿಲ್ಲಿಸಿ ಆಫ್ ಮಾಡಿಬಿಟ್ಟು ಇನ್ನೊಂದ್ಸರಿ ಸ್ವಿಚ್. ಇಷ್ಟೊಂದು ಸುಸ್ತಾಗೈತೆ. ಅದು ಏರ್ ತಗೊಂಡ್ರೆ ದೂಕ್ ಸ್ಟಾರ್ಟ್ ಮಾಡಿದ್ರೆ ಆಗುತ್ತಾ? ಅಂದರೆ ನಾವು ಆಲ್ರೆಡಿ ಪಂಪ್ ಮಾಡ್ತಾ ಇದ್ದೀವಲ್ಲ, ಪಂಪ್ ಹೋಗ್ಬೇಕು. ಪಿಕಪ್ಗಳು ಹೆಂಗಿವ್ರು ಈಗ ಸ್ಟಾಪ್ ಆಯಿತು ನೋಡಿ. ಪಕ್ಕ ಡೀಸೆಲ್ದೆ. ನಾನೇನಪ್ಪ ಏನಾಗೋಯ್ತು ಗಾಡಿಗೆ, ಇಷ್ಟೊಂದೆಲ್ಲ ಕಷ್ಟಪಡ್ದವ ಹಿಂಗಾಯ್ತಲ್ಲ ಅಂದ್ಕೊಂಡಿದ್ದೆ. ಡೀಸೆಲ್ ಏರ್ ತಗೊಂಡಿದ್ದ. ಸರಿ, ಒಳ್ಳೆ ಅನುಭವ ಸಿಕ್ತು ಮಾತ್ರ. ಸಕ್ಸಸ್ ಫೈನಲಿ. ಕೊನೆ ಅಸ್ತ್ರ ಉಪಯೋಗಿಸಿ ಪ್ರಯತ್ನ ಮಾಡ್ದಂಗೆ ಆಯಿತು. ಪಂಪ್ ಮಾಡಿದ್ರಲ್ಲ ಮತ್ತು ನಾನು ಡಿಸೈಡ್ ಆದೆ, ಆಗಲಿಲ್ಲ ಅಂದರೆ ಇನ್ನು ಆಗಲ್ಲ, ಡಾಕ್ಟ್ರೇ ಬರಬೇಕು, ಕಾಂಪೌಂಡ್ರ್ ಕೆಲಸ. ನಾವು ಲೇಬರು ದೂಕಾಕಿದ್ದ ಇದ್ದಿದ್ದು. ಏನೆಲ್ಲ ಸರ್ಕಸ್ ಮಾಡ್ದಂಗಾಯ್ತು. ಇಲ್ಲ ಅಂದರೆ ಮಾಡ್ತಿರ್ಲಿಲ್ಲ ನಾನಿದೆ. ಅದು ವಾಸಿಮ್ನೇ ಕರೆಸ್ಬಿಡುವೆ. ಪಾಪ ವಾಸಿಮ್ ಅಲ್ಲಿಂದನೇ ಬಂದುಬಿಡೋರು. ಅದು ಬೇಸಿಕ್ ಎಜುಕೇಷನ್ ಸಿಕ್ತು. ಏರ್ ತಗೊಂಡ್ರೆ ಏನಾಗುತ್ತೆ ಅಂತ ನಾನು ನೋಡಿರಲಿಲ್ಲ. ಅಭಿಲಾಷು ಎಕ್ಸ್ಪೆರಿಮೆಂಟ್ ಮಾಡಿ ಗೆದ್ದರು. ನಾನು ಕಾಂಪೌಂಡ್ರಾಗಿ ಅವ್ರ ಜೊತೆ ಸಪೋರ್ಟಿಂಗ್ ಇಟ್ಕೊಂಡು ಹೆಂಗೋ ಒಂದು ಮಾಡಾಯ್ತಿದ್ದೆ. ಸೌಂಡಿಗೆ ಕೇಳಿಸಲ್ಲ. ಆನ್ ಮಾಡಿದ ತಕ್ಷಣ ಒಂದು ಟ್ಯಾಂಕ್ ಅಂದ್ರೆ ಫ್ಯೂಲ್ ಪಂಪ್ ಇರುತ್ತೆ. ಅದು ಟ್ಯಾಂಕ್ ಇಂದ ಫ್ಯೂಲ್ ತೆಗೆದು ಇಂಜಿನ್ ಕಳಿಸುತ್ತೆ. ಇನ್ನೊಂದು ಪ್ರೈಮರಿ ಪಂಪ್ ಇರುತ್ತೆ. ನನ್ಗೆ
ಪಂಟ್ರಲ್ಲ ಹೇಳ್ತಾರೆ ಹಾಂ ಅದು ಇಂಜಿನ್ ಇದು ಮಾಡುತ್ತೆ. ಯಾಕಂದ್ರೆ ಏರ್ ಫಿಲ್ಟರ್ ಇಂದ ಮತ್ತೆ ಇದಕ್ಕೆ ಹೋಗ್ಬೇಕಲ್ಲ, ಹಾಂ ಹಂಗಾಗಿ ಆದ್ರೆ 2 ಪಂಪ್ಸ್ ಇರ್ತಾರೆ. ಹ್ಞೂ ಸೊ ಈ ಪಂಪು ಮೇನ್ ಇಲ್ಲಿವರೆಗೂ ಬರೋದು. ಕೈಯಲ್ಲಿ ಪುಷ್ ಮಾಡೋದು ಏನಕ್ಕೆ ಅಂತಂದ್ರೆ ಅದು ಇಂಜಿನ್ ವರ್ಗೂ ಹೋಗ್ಲಿ ಅಂತ. ಅಲ್ಲಿರೋ ಪಂಪು ಫ್ಯೂಲ್ ಪಂಪ್ ನಾವು ತೇಲ್ ಪಂಪ್ ಅಲ್ಲಿ ಹೋಗುತ್ತೆ, ಇಗ್ನಿಷನ್ ಆದಾಗ ಸ್ಟಾರ್ಟ್ ಆಗುತ್ತೆ. ಓಕೆ ಫೈನ್, ಇವತ್ತಿಗೆ ಈ ವಿಡಿಯೋ ಅಲ್ಲಿ ಮುಗಿಸ್ತಾ ಇದ್ದೀವಿ. ನಾನು ಈ ವಿಡಿಯೋದಲ್ಲಿ ಕ್ಯಾಂಪಿಂಗ್ ಅಂತ ಮೊದಲು ಸ್ಟಾರ್ಟ್ ಮಾಡಿರಲಿಲ್ಲ. ಈಗ ಜಸ್ಟ್ ಆದರೆ ಈಗ ಹೋಗಿ ಟ್ರೈ ಮಾಡ್ತೀವಿ. ಇನ್ನು ಅರ್ಧ ಗಂಟೆ 1 ಗಂಟೆ ಟೈಮ್ ಇದೆ, ಹೋಗಿ ಟ್ರೈ ಮಾಡ್ತೀವಿ. ಓಕೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದು ಒಳ್ಳೆದಾಗಿ ಜೈ ಹಿಂದ್, ಜೈ ಕರ್ನಾಟಕ.